ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಲಿಗೆ ಮಸ್ಟ್ ವಿನ್ ಮ್ಯಾಚ್. ಗುಜರಾತ್ ಟೈಟನ್ಸ್ಗೆ ಕ್ರೂಷಿಯಲ್ ಗೇಮ್. ಶುಕ್ರವಾರ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿರುವಂತ ಈ ಪಂದ್ಯದಲ್ಲಿ ಗೆದ್ದು ಕಂಬ್ಯಾಕ್ ಮಾಡೋಕೆ ಎರಡೂ ತಂಡಗಳು ಕೂಡ ಕಾಯ್ತಾ ಇವೆ. ಯಾಕಂದ್ರೆ ಕಳೆದ ಪಂದ್ಯಗಳಲ್ಲಿ ಇಬ್ರು ಕೂಡ ಸೋತಿದ್ದಾರೆ. ಅದು ಅಲ್ಲದೆ ಚಿನ್ನಸ್ವಾಮಿ ಮೈದಾನದಲ್ಲಿ RCBಗೆ ಇದು ಕೊನೆಯ ಪಂದ್ಯ. ಹಾಗಾದ್ರೆ ಈ ಪಂದ್ಯ ಬೆಂಗಳೂರಿಗೆ ಎಷ್ಟು ಮುಖ್ಯವಾಗುತ್ತೆ? ಗುಜರಾತ್ ಬೇಟೆಗೆ ಹೇಗಿದೆ ಪ್ಲೇಯಿಂಗ್ 11? ಎರಡೂ ತಂಡಗಳ ಕೀ ಪ್ಲೇಯರ್ಸ್ ಯಾರೆಲ್ಲ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆವರೇಜ್ ಸ್ಕೋರ್ 197 ಇದೆ. ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಪೇಸ್ ಬೌಲರ್ಗಳದೇ ಡಾಮಿನೇಷನ್. ಸ್ಪಿನ್ನರ್ಗಳು ರನ್ಗಳನ್ನ ಕಂಟ್ರೋಲ್ ಮಾಡಿದ್ರು ಕೂಡ ವಿಕೆಟ್ಸ್ ಅಂತ ಬಂದಾಗ ವೇಗದ ಬೌಲರ್ಗಳೇ ಮೇಲುಗೈ ಸಾಧಿಸಿದ್ದಾರೆ. ಕಳೆದ 5 ಪಂದ್ಯಗಳ ಸ್ಟಾಟ್ಸ್ ನೋಡಿದಾಗ ಇದು ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಈ ಪಿಚ್ ನಲ್ಲಿ ಸ್ಪಿನ್ನರ್ಗಳು 14 ವಿಕೆಟ್ಗಳನ್ನ ಬೇಟೆಯಾಡಿದ್ರೆ ವೇಗದ ಬೌಲರ್ಗಳು 48 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ಹೀಗಾಗಿ RCB ಪರ ಭುವನೇಶ್ವರ್ ಕುಮಾರ್ ಹಾಗೆ ಜೋಶ್ ಹೇಜಲ್ವುಡ್ ಅಟ್ಯಾಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಈ ಪಂದ್ಯ RCBಗೆ ಯಾಕೆ ಮತ್ತು ಎಷ್ಟು ಮುಖ್ಯ ಗೆಲ್ಲೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಸೋಲಾಗಿದೆ. ಜೊತೆಗೆ ಕಂಬ್ಯಾಕ್ ನ ಒತ್ತಡ ಇದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದಂತ ಈ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲನ್ನ ಕಂಡಿದೆ. ಸೊ ಈ ಸೀಸನ್ ಅಲ್ಲಿ RCBಗೆ ಇದು 2ನೇ ಸೋಲಾಗಿತ್ತು. ಸೊ ಈಗ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಕಂಬ್ಯಾಕ್ ಮಾಡುವಂತ ಪ್ರೆಷರ್ ಇದೆ. ಹೀಗಾಗಿ ಗೆಲುವಿನ ಮೊಮೆಂಟಮ್ ನ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಕಂಬ್ಯಾಕ್ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಹೀಗಾಗಿ ಗುಜರಾತ್ ವಿರುದ್ಧ RCBಯ ಪಂದ್ಯ ಗೆಲ್ಲೋದು ತುಂಬಾನೇ ಮುಖ್ಯ ಆಗುತ್ತೆ. ಅಂಡ್ ನೆಕ್ಸ್ಟ್, ಚಿನ್ನಸ್ವಾಮಿ ಮೈದಾನದಲ್ಲಿ RCB ಆಡಲಿರುವಂತ ಕೊನೆಯ ಪಂದ್ಯ ಇದು. ಈಗ ಫಸ್ಟ್ ಹಾಫ್ ನ ಕೊನೆಯ ಪಂದ್ಯದಲ್ಲಿದೆ. RCB ತಂಡ 14 ಲೀಗ್ ಹಂತದ ಪಂದ್ಯಗಳ ಪೈಕಿ ಇದು 7ನೇ ಪಂದ್ಯ ಆಗುತ್ತೆ. ಜೊತೆಗೆ ಏನಂತಂದ್ರೆ RCB ಚಿನ್ನಸ್ವಾಮಿ ಮೈದಾನದಲ್ಲಿ ಆಡುವಂತ ಕೊನೆಯ ಪಂದ್ಯ ಇದು. IPL ನಲ್ಲಿ ಯಾವುದೇ ತಂಡಕ್ಕೆ ತಮ್ಮ ಹೋಮ್ ಫ್ರಾಂಚೈಸಿ ಅಥವಾ ಹೋಮ್ ಟೀಮ್ ಇರುತ್ತಲ್ಲ, ಆ ತಂಡ ತವರು ಮೈದಾನದಲ್ಲಿ ಒಟ್ಟು 7 ಪಂದ್ಯಗಳನ್ನು ಆಡೋಕೆ ಅವಕಾಶ ಇದೆ. ಬಟ್ ಈ ಸಲ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯ ಆಡೋದೇ ಡೌಟ್ ಇದ್ದಾಗ ರಾಯ್ಪುರವನ್ನ ತಮ್ಮ 2ನೇ ತವರು ಮೈದಾನ ಅಂತ ಘೋಷಣೆ ಮಾಡ್ಕೊಂಡಿದ್ರು. ಹೀಗಾಗಿ 2 ಪಂದ್ಯಗಳನ್ನು ಆಡಲೇಬೇಕಿದೆ ರಾಯ್ಪುರದಲ್ಲಿ. ಹೀಗಾಗಿ RCBಯ ರಾಯ್ಪುರದ 2 ಪಂದ್ಯಗಳು ಹೋಮ್ ಪಿಚ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಹೀಗಾಗಿ RCBಗೆ ಚಿನ್ನಸ್ವಾಮಿಯಲ್ಲಿ ಸಿಕ್ಕಿದ್ದೆ 5 ಪಂದ್ಯ. ಸೊ ಈಗ ಆಲ್ರೆಡಿ ಫಸ್ಟ್ ಹಾಫ್ ನಲ್ಲಿ 5 ಪಂದ್ಯಗಳು ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಇದು ಕೊನೆಯ ಪಂದ್ಯವಾಗುತ್ತೆ ಚಿನ್ನಸ್ವಾಮಿ ಮೈದಾನದಲ್ಲಿ. ಅದು ಅಲ್ಲದೆ ಈ ಸೀಸನ್ ನಲ್ಲಿ ಹ್ಯಾಟ್ರಿಕ್ ವಿಕ್ಟರಿ ಚಿನ್ನಸ್ವಾಮಿಯಲ್ಲಿ ಬಂದಿತ್ತು RCBಗೆ. ಹೀಗಾಗಿ ಕಳೆದ ಪಂದ್ಯ ಸೋತಿರಬಹುದು, ಬಟ್ ಈ ಪಂದ್ಯದಲ್ಲಿ ಗೆದ್ದು ಕಂಬ್ಯಾಕ್ ಮಾಡೋಕೆ ಬೆಂಗಳೂರು ತಂಡ ನೋಡ್ತಾ ಇರುತ್ತೆ. ಸೊ ಚಿನ್ನಸ್ವಾಮಿ ಮೈದಾನದಲ್ಲಿಯ ಕೊನೆಯ ಪಂದ್ಯ ಇಂಪಾರ್ಟೆಂಟ್ ಆಗುತ್ತೆ ಗೆಲ್ಲೋಕೆ. ಅಂಡ್ ಸೆಕೆಂಡ್ ಹಾಫ್ ಎಲ್ಲವೂ ಕೂಡ ಹೊರಗಿನ ಪಂದ್ಯಗಳೇ ಆಗೋದ್ರಿಂದ ಸ್ವಲ್ಪ ರಿಸ್ಕ್ ಆಗಬಹುದು. ರಾಯ್ಪುರವನ್ನ ಇಲ್ಲಿ ಹೋಮ್ ಪಿಚ್ ಅಂತ ಘೋಷಣೆ ಮಾಡಿಕೊಂಡ್ರು ಕೂಡ ಅಲ್ಲಿನ ಪಿಚ್ ಬಗ್ಗೆ ಅಷ್ಟೇನು ಇಲ್ಲಿ ಕ್ಲಾರಿಟಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ 13 ವರ್ಷಗಳ ಆದ್ಮೇಲೆ ಅಲ್ಲಿ IPL ಪಂದ್ಯವನ್ನ ಆಯೋಜನೆ ಮಾಡ್ತಿರೋದು. ಸೊ 2013ರ ಪಂದ್ಯವೇ ಕೊನೆ. ಆನಂತರದಲ್ಲಿ ರಾಯ್ಪುರದಲ್ಲಿ ಯಾವುದೇ IPL ಪಂದ್ಯ ನಡೆಸಿಲ್ಲ. ಬಟ್ ಈಗ RCB ಅಲ್ಲಿ 2 ಪಂದ್ಯಗಳನ್ನ ಆಡೋದ್ರಿಂದ ಅವರಿಗೂ ಕೂಡ ರಿಸ್ಕ್ ಇರುತ್ತೆ. ಜೊತೆಗೆ ಇನ್ನು ಉಳಿದೆಲ್ಲ ಪಂದ್ಯಗಳು, ಇನ್ನು ಉಳಿದ 5 ಪಂದ್ಯಗಳು ಸೆಕೆಂಡ್ ಹಾಫ್ ನಲ್ಲಿ ಅವೇ ಪಿಚ್ ನಲ್ಲಿ ಇರೋದ್ರಿಂದ ಸೊ ಅಲ್ಲೂ ಸ್ವಲ್ಪ ಕ್ರೂಷಿಯಲ್ ಅನಿಸಬಹುದು. ಹೀಗಾಗಿ ಈ ಪಂದ್ಯ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪಾಯಿಂಟ್ಸ್ ಪಟ್ಟಿಯಲ್ಲಿ ಈಗಾಗಲೇ 3ನೇ ಸ್ಥಾನಕ್ಕೆ ಜಾರಿರುವಂತ ಬೆಂಗಳೂರು ಆಲ್ರೆಡಿ ಈಗ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಜೊತೆಗೆ ಪ್ಲೇ ಆಫ್ ಲೆಕ್ಕಾಚಾರಗಳು ಶುರುವಾಗಿರೋದ್ರಿಂದ ಮುಂದಿನ ಒಂದೊಂದು ಪಂದ್ಯಗಳನ್ನ ಗೆಲ್ಲೋದು ಕೂಡ ಪ್ಲೇ ಆಫ್ ರೇಸ್ ನಲ್ಲಿ ಉಳಿಯೋಕೆ ಮಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನಿನ್ನೆವರೆಗೂ 2ನೇ ಸ್ಥಾನದಲ್ಲಿದ್ದಂತ RCB ಈಗ ರಾಜಸ್ಥಾನ ತಂಡ ಗೆದ್ದಿರೋದ್ರಿಂದ ಲಕ್ನೋ ವಿರುದ್ಧ ಈಗ ಅವರು ಟಾಪ್ 2ಗೆ ಹೋಗ್ತಾರೆ. ಹೀಗಾಗಿ RCB ಟಾಪ್ 3ಗೆ ಜಾರಿದೆ. ಸೊ ಟಾಪ್ 4 ನಲ್ಲಿ ಉಳಿತಾ ಇರಬೇಕು ಅಂತಂದ್ರೆ ಮುಂದಿನ ಒಂದೊಂದು ಪಂದ್ಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅಂತಿಮವಾಗಿ ಟಾಪ್ 2 ನಲ್ಲಿ ಲೀಗ್ ಅನ್ನ ಮುಗಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಟಾಪ್ 2 ನಲ್ಲಿ ಇದ್ದವರು ಗೆದ್ರೆ ಡೈರೆಕ್ಟ್ ಫೈನಲ್ ಹೋಗೋದ್ರಿಂದ ಆ ಅವಕಾಶವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ RCB ಕಡೆಯಿಂದ ಅಂಥದ್ದೇ ಪರ್ಫಾರ್ಮೆನ್ಸ್ ಬರಬೇಕಿದೆ. ಜೊತೆಗೆ ಟಾಪ್ 2 ಟಾರ್ಗೆಟ್ ಅನ್ನ ಇಟ್ಕೊಂಡು ಮುಂದಿನ ಪಂದ್ಯಗಳನ್ನ ಆಡ್ಬೇಕಾಗುತ್ತೆ. ಇನ್ನು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ ಮೊಮೆಂಟಮ್ ಕಂಟಿನ್ಯೂ ಮಾಡಬೇಕಿದೆ. ಸೊ ಡಿಫೆಂಡಿಂಗ್ ಚಾಂಪಿಯನ್ಸ್ ಏನಿದೆ RCB ತಂಡ, ಈ ಸಲ ಅದೇ ರೀತಿಯಾಗಿ ಸೀಸನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹೈದರಾಬಾದ್ ವಿರುದ್ಧ ಹಾಗೆ ಚೆನ್ನೈ ವಿರುದ್ಧದ ಪಂದ್ಯಗಳಲ್ಲಿ ಅಂಥದ್ದೇ ಪರ್ಫಾರ್ಮೆನ್ಸ್ ಜೊತೆಗೆ ವಿಕ್ಟರಿ ಕೂಡ ಬಂದಿತ್ತು. ದಾಖಲೆಯ ಗೆಲುವು, ದಾಖಲೆಯ ಡಿಫೆನ್ಸ್, ದಾಖಲೆಯ ಚೇಸಿಂಗ್ ಆಗಿತ್ತು. ಸೊ ಆ ಮೊಮೆಂಟಮ್ ಸ್ವಲ್ಪ ಕೈ ಕೊಟ್ಟಿದೆ ರಾಜಸ್ಥಾನ ವಿರುದ್ಧ ಹಾಗೆ ಡೆಲ್ಲಿ ವಿರುದ್ಧದ ಪಂದ್ಯಗಳಲ್ಲಿ ಕೂಡ. ಸೊ 2 ತಂಡಗಳು ಆಲ್ಮೋಸ್ಟ್ ಕ್ಲೋಸ್ ಗೇಮ್ ಆಗಿದ್ವು. ಬಟ್ ಈಗ ಗುಜರಾತ್ ವಿರುದ್ಧ ಗೆದ್ದು ಮತ್ತೆ ಆ ಮೊಮೆಂಟಮ್ ನ ಕಂಟಿನ್ಯೂ ಮಾಡೋಕೆ RCBಗೆ ಒಂದೊಳ್ಳೆ ಚಾನ್ಸ್ ಇದೆ. ಸೊ ಆಲ್ರೆಡಿ ಈ ಸೀಸನ್ ಅಲ್ಲಿ ಒಂದಷ್ಟು ತಂಡಗಳು 7 ಪಂದ್ಯಗಳನ್ನ ಆಡಿವೆ. ಸೊ ಅಲ್ಲಿಗೆ ಫಸ್ಟ್ ಹಾಫ್ ಮುಗಿತಾನೆ ಬಂದಿದೆ.
ಇನ್ನು ಸೆಕೆಂಡ್ ಹಾಫ್ ಆರಂಭ ಆದ್ಮೇಲೆ ಒಂದೊಂದು ಪಂದ್ಯಗಳು ಕೂಡ ಕ್ರೂಷಿಯಲ್ ಆಗುತ್ತೆ. ಪ್ರತಿದಿನ ಕೂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಪಾಯಿಂಟ್ಸ್ ಈಕ್ವಲ್ ಇದ್ರೆ ಸಾಕಾಗಲ್ಲ, ನೆಟ್ ರನ್ ರೇಟ್ ಕೂಡ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ಗುಜರಾತ್ ವಿರುದ್ಧದ ಪಂದ್ಯಕ್ಕೆ ಹೇಗಿರುತ್ತೆ RCBಯ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ RCB ಪರ ಫಿಲ್ಸಾಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಕಳೆದ ಸೀಸನ್ ಇಂದಲೂ ಕೂಡ ಈ ಇಬ್ಬರು ಆಟಗಾರರೇ RCB ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಿದ್ದಾರೆ. ಇಬ್ಬರಿಂದಲೂ ಕೂಡ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ. ಅದು ಅಲ್ಲದೆ ಫಿಲ್ಸಾಟ್ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ವಿರಾಟ್ ಕೊಹ್ಲಿ ತಮ್ಮ ಎಂದಿನಂತೆ ಆ ಒಂದು ಏನು ಅವರಲ್ಲಿ ಇದೆಯಲ್ಲ ಕ್ಯಾಪಬಿಲಿಟಿ, ಅದನ್ನ ಯೂಸ್ ಮಾಡ್ಕೊಂಡು ಅವರು ಕಂಟಿನ್ಯೂಸ್ ಆಗಿ ರನ್ಗಳನ್ನ ತಗೊಳ್ತಾ ಇದ್ದಾರೆ. ಇವರಿಬ್ಬರ ವರ್ಕೌಟ್ ಆಗ್ತಿದೆ, ಇವರಿಬ್ಬರ ಪಾರ್ಟ್ನರ್ಶಿಪ್. ಸೊ ಹಾಗಾಗಿ ಕಂಟಿನ್ಯೂ ಆಗುತ್ತೆ. ಇನ್ನು ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ದೇವದತ್ ಪಡಿಕ್ಕಲ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಡಲ್ ಅನಿಸಿರಬಹುದು, ಬಟ್ ಯಾವತ್ತಿದ್ರೂ ಕೂಡ ಒಳ್ಳೆಯ ಆಟಗಾರ ನಂಬರ್ 3 ನಲ್ಲಿ ಅವರೇ ಕಂಟಿನ್ಯೂ ಮಾಡ್ತಾರೆ. ಇನ್ನು ನಂಬರ್ 4 ನಲ್ಲಿ ರಜತ್ ಪಾಟಿದಾರ್ ಬರ್ತಾರೆ. ಸೊ RCBಯ ನಾಯಕ ರಜತ್ ಪಾಟಿದಾರ್ ನಂಬರ್ 4 ನಲ್ಲಿ ಆಸ್ ಯೂಶುವಲ್ ಅಗ್ರೆಸಿವ್ ಇಂಟೆಂಟ್ ನಲ್ಲೇ ಬ್ಯಾಟ್ ಬೀಸ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸ್ಪಿನ್ನರ್ಗಳ ವಿರುದ್ಧ ರಜತ್ ಪಾಟಿದಾರ್ ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿದೆ. ಅದು ಅಲ್ಲದೆ ಈ ಸೀಸನ್ ಅಲ್ಲಿ ಎಲ್ಲಾ ಪಂದ್ಯಗಳ ಅವರೇಜ್ ಅವರದ್ದು 212 ಇದೆ ಸ್ಟ್ರೈಕ್ ರೇಟ್. ಸೊ RCB ಪರ ಸದ್ಯಕ್ಕೆ ಈಗ ಹೈಯೆಸ್ಟ್ ರನ್ ರೇಟ್ ಅನ್ನ ಕಾಯ್ದುಕೊಂಡಿರುವಂತಹ ಆಟಗಾರ ಪಾಟಿದಾರ್. ಸೊ ನಂಬರ್ 4 ನಲ್ಲಿ ಅವರೇ ಕಂಟಿನ್ಯೂ ಆಗ್ತಾರೆ. ಅನಂತರ ಟಿಮ್ ಡೇವಿಡ್ ಬರ್ತಾರೆ. ಟಿಮ್ ಡೇವಿಡ್ ಗೊತ್ತಿರೋ ಹಂಗೆ ಅವರು ಪವರ್ ಹಿಟ್ಟರ್ ಜೊತೆಗೆ ಬೆಸ್ಟ್ ಫಿನಿಷರ್ ಆಗ್ತಾರೆ. ಜೊತೆಗೆ ಮಿಡಲ್ ಆರ್ಡರ್ ನಲ್ಲಿ ಅವ್ರ ಕಡೆಯಿಂದ ಬರುವಂತ ರನ್ಸ್ ಜೊತೆಗೆ ಡೆತ್ ಓವರ್ ನಲ್ಲಿ ಅವರಿಂದ ಬರುವಂತ ರನ್ಸ್ ಕ್ರೂಷಿಯಲ್ ಇರೋದ್ರಿಂದ ಟಿಮ್ ಡೇವಿಡ್ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ನಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ರನ್ಸ್ ಬರ್ತಿಲ್ಲ ಅಂತ ಹೇಳ್ಬಹುದು, ಬಟ್ ಯಾವತ್ತಿದ್ರೂ ಕೂಡ ಅವರು ಬೆಸ್ಟ್ ಪ್ಲೇಯರ್ ಆಗ್ತಾರೆ. ಸೊ ಅಲ್ಲಿ ಚೇಂಜಸ್ ಆಗುವಂತ ಸಾಧ್ಯತೆನೇ ಇಲ್ಲ. ಸೊ ಕಂಟಿನ್ಯೂ ಮಾಡ್ತಾರೆ. ಇನ್ನು ರೊಮಾರಿಯೋ ಶೆಫರ್ಡ್, ಈ ವಿಚಾರದಲ್ಲೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಲಾಸ್ಟ್ ಸೀಸನ್ ನಲ್ಲಿ RCB ಗೆಲುವಿನ ಚಾಂಪಿಯನ್ಶಿಪ್ಗೆ ರೊಮಾರಿಯೋ ಶೆಫರ್ಡ್ ಅವರ ಪಾತ್ರ ಕೂಡ ತುಂಬಾನೇ ಮುಖ್ಯವಾಗಿತ್ತು. ಸೊ ಈ ಸೀಸನ್ ಕೂಡ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. ಹೌದು, ಅವರು ಡೆತ್ ಓವರ್ ನಲ್ಲಿ ಬೌಲಿಂಗ್ ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತಿದ್ದಾರೆ. ಏನು ಡೆಲ್ಲಿ ವಿರುದ್ಧದ ಮ್ಯಾಚ್ ಅಲ್ಲಿ ಅವರ ಬೌಲಿಂಗ್ ನಲ್ಲಿ ನಾವು ಸೋತ್ವಿ ಅಂತ ಹೇಳಬಹುದು, ಬಟ್ ಅದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಆ ಪಂದ್ಯದ ಸೋಲಿಗೆ ಶೆಫರ್ಡ್ ಮಾತ್ರ ಕಾರಣ ಅಲ್ಲ, ಬೇರೆ ಆಟಗಾರರು ಕೂಡ ಕಾರಣ ಆಗ್ತಾರೆ. ಯಾಕಂದ್ರೆ ಅದು ಡಿಫೆನ್ಸ್ ಮಾಡಿಕೊಳ್ಳುವಂತ ಬಿಗ್ ಸ್ಕೋರ್ ಏನಾಗಿರ್ಲಿಲ್ಲ. ಸೊ ಆಕ್ಚುಲಿ ಆ ಲಾಸ್ಟ್ ಓವರ್ ವರೆಗೂ ಎಳೆದಿದ್ದೇ ಭುವಿಯಾಗೆ ಜೋಶ್ ಹೇಜಲ್ವುಡ್ ಅವರ ಡೆತ್ ಓವರ್ ಬೌಲಿಂಗ್ಗಳು. ಸೊ ಅದನ್ನ ಇಲ್ಲಿ ನಾವು ಗಮನದಲ್ಲಿಟ್ಕೊಂಡು ಶೆಫರ್ಡ್ ಅನ್ನ ಬ್ಲೇಮ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಶೆಫರ್ಡ್ ಯಾವತ್ತಿದ್ರೂ ಕೂಡ ದೈತ್ಯ ಆಟಗಾರ. ಅದರಲ್ಲೂ ಬ್ಯಾಟಿಂಗ್ ಅವ್ರದ್ದು ಕ್ರೀಸ್ ಕಚ್ಚಿ ನಿಂದ್ರು ಅಂದ್ರೆ ದೈತ್ಯ ರಾಕ್ಷಸ್ ಅಂತಾರೆ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಸೊ ಚೇಂಜಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಇನ್ನು ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕೃಣಾಲ್ ಪಾಂಡ್ಯ ದಿ ಬೆಸ್ಟ್ ಪ್ಲೇಯರ್ ಆಗ್ತಾರೆ. ಜೊತೆಗೆ ಅವರ ಬೌನ್ಸರ್ ನಿಂದಲೇ ಎದುರಾಳಿ ಬ್ಯಾಟರ್ಗಳನ್ನ ಒಂದ್ ರೀತಿ ಕನ್ಫ್ಯೂಸ್ ಮಾಡುವಂತ ಕೃಣಾಲ್ ಪಾಂಡ್ಯ ಯಾವತ್ತಿದ್ರೂ ಕೂಡ ವಿಕೆಟ್ ಟೇಕರ್ ಮಿಡಲ್ ಆರ್ಡರ್ ನಲ್ಲಿ ಸೊ ಕಂಟಿನ್ಯೂ ಆಗ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್, ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಈ ಸೀಸನ್ ಅಲ್ಲಿ RCB ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಜೊತೆಗೆ ಪವರ್ ಪ್ಲೇ ನಲ್ಲಿ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಡೆಲ್ಲಿ ವಿರುದ್ಧ ಪವರ್ ಪ್ಲೇ ನಲ್ಲಿ ಅವರು ಬಿಗ್ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ಟಿದ್ರು, ಬಟ್ ಅನಂತರ ಅದನ್ನ ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಬೇರೆ ಬೌಲರ್ಗಳಿಂದ. ಸೊ ಭುವಿ ವಿಚಾರದಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಜೋಶ್ ಹೇಜಲ್ವುಡ್, RCB ಅಭಿಮಾನಿಗಳ ಪಾಲಿಗೆ ಲಾಸ್ಟ್ ಸೀಸನ್ ಅಲ್ಲಿ ಜೋಶ್ ಹೇಜಲ್ ಗಾರ್ಡ್ ಆಗಿದ್ದಂತ ಜೋಶ್ ಹೇಜಲ್ವುಡ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾರೆ. ಯಾವುದೇ ಬದಲಾವಣೆ ಇರಲ್ಲ. ಇನ್ನು ಸುಯಾಶ್ ಶರ್ಮಾ ಕೂಡ ಪ್ಲೇಯಿಂಗ್ 11 ಇರ್ತಾರೆ. ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಇಲ್ಲಿ ರಸಿಕ್ ಸಲಾಮ್ದಾರ್ ಅನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ತಾರೆ. ಸೊ ಇಲ್ಲಿ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಚೇಂಜಸ್ ಮಾಡುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇದು ಬ್ಯಾಲೆನ್ಸ್ ಟೀಮ್ ಆಗಿದೆ. ಬ್ಯಾಟಿಂಗ್, ಬೌಲಿಂಗ್, ಫಿನಿಶಿಂಗ್ ಎಲ್ಲ ಕೂಡ ಚೆನ್ನಾಗಿದೆ. ಹೌದು, ಲಾಸ್ಟ್ ಗೇಮ್ ಅಲ್ಲಿ ಸೋತಿದೀವಿ ಡೆಲ್ಲಿ ವಿರುದ್ಧ, ಬಟ್ ಅದು ಲಾಸ್ಟ್ ಓವರ್ ನಲ್ಲಿ ಪಂದ್ಯ ಕೈ ತಪ್ಪಿರೋದು. ಸೊ ಇಲ್ಲಿ ಟೀಮ್ ಚೇಂಜ್ ಮಾಡೋಕೆ ಯಾವುದೇ ರೀಸನ್ಸ್ ಇಲ್ಲ. ಇನ್ನು ಈ ಪಂದ್ಯದಲ್ಲಿ ಕೊಹ್ಲಿ ವರ್ಸಸ್ ಪ್ರಸಿದ್ಧ ಕೃಷ್ಣ ಅವರ ಬ್ಯಾಟಲ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. RCB ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿರುವಂತಹ ಕೊಹ್ಲಿ ಹಾಗೆ ಗುಜರಾತ್ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರುವಂತಹ ಪ್ರಸಿದ್ಧ ಕೃಷ್ಣ, ಇವರಿಬ್ಬರ ಬ್ಯಾಟಲ್ ಇಂಟ್ರೆಸ್ಟಿಂಗ್ ಅಂತ ಇರುತ್ತೆ. ಈವರೆಗೆ ಕೊಹ್ಲಿ IPL ನಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ನಲ್ಲಿ 34 ಎಸೆತಗಳನ್ನ ಫೇಸ್ ಮಾಡಿದ್ದಾರೆ. ಹಾಗೆ 56 ರನ್ಗಳನ್ನ ಕಲೆ ಹಾಕಿದ್ದಾರೆ ಅಂಡ್ 3 ಸಲ ವಿಕೆಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಹಾಗೆ ಭುವನೇಶ್ವರ್ ಕುಮಾರ್ ಅವರ ಬ್ಯಾಟಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವರಿಬ್ರು ಕೂಡ IPL ನಲ್ಲಿ 11 ಸಲ ಫೇಸ್ ಟು ಫೇಸ್ ಆಗಿದ್ದಾರೆ, ಅಂದ್ರೆ 11 ಇನ್ನಿಂಗ್ಸ್ ಗಳಲ್ಲಿ. ಸೊ ಇಲ್ಲಿ 64 ಬಾಲ್ ಅಲ್ಲಿ ಕೊಟ್ಟಿರೋದೇ 66 ರನ್ಗಳನ್ನ ಮಾತ್ರ ಭುವನೇಶ್ವರ್ ಕುಮಾರ್. ಸೊ ಆಲ್ಮೋಸ್ಟ್ ಇಲ್ಲಿ ಬಾಲ್ಗೆ 1 ರನ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಜೊತೆಗೆ 30 ಡಾಟ್ ಬಾಲ್ಗಳನ್ನು ಹಾಕಿದ್ದಾರೆ ಗಿಲ್ಗೆ ಭುವನೇಶ್ವರ್ ಕುಮಾರ್. 4 ಸಲ ಪೆವಿಲಿಯನ್ಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭುವನೇಶ್ವರ್ ಕುಮಾರ್. ಸೊ ಈ ಬ್ಯಾಟಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕಮ್ ಬ್ಯಾಕ್ ಮಾಡೋಕೆ ಇದು ಬೆಸ್ಟ್ ಸಿಚುಯೇಷನ್ ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಗುಜರಾತ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಬರೋಬ್ಬರಿ 99 ರನ್ಗಳ ಬಿಗ್ ಮಾರ್ಜಿನ್ ಇಂದ ಸೋತಿದ್ದಾರೆ.
ಸೊ ಈಗ ಅದೇ ಕಳಪೆ ಫಾರ್ಮ್ನ ಎನ್ಕ್ಯಾಶ್ ಮಾಡಿಕೊಂಡು RCB ಗೆದ್ರೆ ಮತ್ತೆ IPL ಈ ಸೀಸನ್ ಅಲ್ಲಿ ಡಾಮಿನೇಷನ್ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಪ್ರಕಾರ RCB ಈ ಮ್ಯಾಚ್ ಅಲ್ಲಿ ವಿನ್ ಆಗುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.